ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಯಾಣ ಮಸ್ತು ಭಾಗ 15. ಅವನು ರಾಮ್ನಲ್ಲ, ರಾವಣ ಅಂತ ಆಕಾಂಕ್ಷಕ್ಕೆ ಗೊತ್ತು. ಆದರೆ ಇಷ್ಟವಿಲ್ಲದ ಹೆಣ್ಣನ್ನು ಅವನು ಮುಟ್ಟಲಾರ ಅಂತ ಅವನ ಜೊತೆ ಒಡನಾಡಿದ ದಿನಗಳಲ್ಲಿ ಅವಳು ತಿಳ್ಕೊಂಡಿದ್ಲು. ಆದರೆ ಇವರು ನನ್ನನ್ನು ತಮ್ಮ ಕಣ್ಣೊಳಗಡೆ ಇಟ್ಟು ರಕ್ಷಿಸ್ತಾ ರಕ್ಷಿಸ್ತಾ ಈ ಹಾಳು ಪ್ರೀತಿ ಉಕ್ಕಿ ಬಂತು. ಈಗ ಇನ್ನೂ ಹೆಚ್ಚಾಗಿ ಪ್ರೀತಿ ಬೆಳೀತಾ ಇದೆ ಅನ್ನೋದನ್ನು ಹೇಗೆ ಹೇಳೋದು ಅಂತ ತನ್ನಷ್ಟ ತಾನೇ ಮಾತನಾಡ್ಕೊಂಡ್ಳು ಆಕಾಂಕ್ಷ. ಕೆಲವು ಕ್ಷಣಗಳು ಅವಳು ಏನು ಮಾತನಾಡದೆ ಇರೋದನ್ನು ಕಂಡವನು, ಆಕಾಂಕ್ಷ ಏನದು ಅಷ್ಟರಲ್ಲೇ ದಿಢೀರ್ ಯೋಚನೆ? ಅದೇನಿಲ್ಲ ಸರ್, ನೀವು ಹೇಳಿ ಆಕಾಂಕ್ಷ. ನಿಜ ಹೇಳಬೇಕಂದ್ರೆ ಹೆಚ್ಚಿನ ಸಮಯ ನನ್ನ ಮೆದುಳು ಇತ್ತೀಚೆಗೆ ನಿಮ್ಮ ಬಗ್ಗೆ ಮಾತ್ರ ಯೋಚಿಸುತ್ತೆ. ನನ್ನನ್ನು ಲವ್ ಮಾಡ್ತಾ ಇದ್ದೀರಾ ಸರ್ ಅಂದ್ಲು ಆಕಾಂಕ್ಷ. ಅವನ ಮನಸ್ಸನ್ನು ತಿಳ್ಕೊಳ್ಳಲು ಕೇಳೇ ಬಿಟ್ಲು. ನೀವಂದರೆ ತುಂಬ ಇಷ್ಟ ಆಕಾಂಕ್ಷ. ಮನಸ್ಸು ನಿಮ್ಮನ್ನು ನಂಬುತ್ತೆ. ಆದರೆ ಮದುವೆ ಮಾಡಿಕೊಂಡು ಜೀವನ ನಡೆಸೋಷ್ಟು ನಾನು ನಿಮಗೆ ಅರ್ಹನಲ್ಲ ಆಕಾಂಕ್ಷ. ಇನ್ನೊಂದು, ನನ್ನನ್ನು ಯಾವಾಗ ಬೇಕಾದರೂ ಕೊಲ್ಲಲು ವೈರಿಗಳು ರೆಡಿಯಾಗಿದ್ದಾರೆ. ಅದರಲ್ಲಿ ನಾನು ನಿಮ್ಮನ್ನು ಬಲಿ ಕೊಡಲು ಬಯಸೋದಿಲ್ಲ. ಹಾಗಾದರೆ ನಿಮ್ಮ ಈ ಪ್ರೀತಿಯ ಹೆಸರೇನು ಸರ್? ನೀವು ನನ್ನ ಪಕ್ಕದಲ್ಲೇ ಇರಬೇಕು ಅಂತ ಮನಸ್ಸು ಹೇಳುತ್ತೆ. ನನ್ನನ್ನು ಮೀರಿ ನನ್ನ ಮನಸ್ಸು ನಿಮ್ಮನ್ನು ಹುಡುಕುತ್ತೆ ಆಕಾಂಕ್ಷ. ಆದರೆ ಅದನ್ನು ಮುಂದಿನ ಹಂತಕ್ಕೆ ತಗೊಂಡು ಹೋಗಲು ನಾನು ಬಯಸೋದಿಲ್ಲ. ಒಂದು ವೇಳೆ ಶಾರೀರಿಕ ಹತ್ತಿರವಿಲ್ಲದಕ್ಕೆ ಏನೋ ನಿಮ್ಮ ಮೇಲೆ ನನಗೆ ಆಕರ್ಷಣೆ ಹೆಚ್ಚಾಗಿದೆಯೋ ಏನೋ ಅಂದ. ಹೋ ಅಂದವಳ ಮುಖ ಬಾಡೋದನ್ನು ಗಮನಿಸಿದವನು, ಅದು ಸರಿ, ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ ಆಕಾಂಕ್ಷ? ಅದಕ್ಕಿಂತ ಹೆಚ್ಚಾಗಿ ಅವಳಿಗೆ ಏನು ಕೇಳೋದಂತ ತಿಳಿಲಿಲ್ಲ. ಮುಂದಿನ ಹಂತಕ್ಕೆ ಬೇಡ ಅಂತ ಹೇಳುವವನಲ್ಲಿ ತನ್ನ ಮನಸ್ಸಿನಲ್ಲಿರೋದನ್ನು ಹೇಗೆ ಹೇಳೋದು? ಯೋಚಿಸಿದವಳು ದೃಷ್ಟಿಯನ್ನು ಬೇರೆ ಕಡೆ ತಿರುಗಿಸಿದ್ಲು. ಕಣ್ಗಳು ಉರಿಯಲಾರಂಭಿಸಿದ್ವು. ಎಲ್ಲಿ ಹತ್ಬಿಡ್ತೀನೋ ಅನ್ನೋ ಭಯ ಅವಳಿಗೆ. ಆಕಾಂಕ್ಷ, ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ ಅಂತ ಮತ್ತೆ ಕೇಳ್ದ. ಗೊತ್ತಿಲ್ಲ ಸರ್, ಒಂದು ವೇಳೆ ನನಗೆ ನಿಮ್ಮ ಮೇಲೆ ಆಕರ್ಷಣೆ ಇದೆಯೇನೋ, ಒಂದು ವೇಳೆ ಲವ್ ಮಾಡ್ತಿದ್ದೀನಿ ಅಂತ ಏನಾದರೂ ಹೇಳಿಬಿಡ್ತೀರಾ ಅಂತ ಹೆದರಿಬಿಟ್ಟಿದ್ದೆ ಆಕಾಂಕ್ಷ ಅಂದ ರಮಣ್. ಯಾಕೆ ಸರ್ ಹಾಗೆ ಹೇಳಿದರೆ? ನಾನು ಕೆಟ್ಟ ಹುಡುಗಿನಾ? ಅದು ಹೇಗೆ ಆಕಾಂಕ್ಷ? ಒಬ್ಬ ಒಳ್ಳೆಯ ಹುಡುಗಿಗೆ ಕೆಟ್ಟವನ ಮೇಲೆ ಪ್ರೀತಿ ಬರುತ್ತೆ? ನಂಬುವ ಹಾಗಿದೆಯಾ? ನನ್ನ ಹೊರನೋಟವನ್ನು ನೋಡಿದರೆ ಎಂಥವರಿಗಾದರೂ ಪ್ರೀತಿ ಬರುತ್ತೆ ಅಂತ ನನ್ನ ಚಿಕ್ಕಪ್ಪ ಆಗಾಗ ಹೇಳ್ತಿದ್ರು. ನೀವು ಹಾಗೆ ಹೇಳಿಬಿಡ್ತೀರೇನೋ ಅಂತ ಭಯ ಆಯಿತು ಅಂದ. ನಾನು ತುಂಬ ಹೆಣ್ಮಕ್ಳ ಜೊತೆ ಇದ್ದೀನಿ ಆಕಾಂಕ್ಷ. ಯಾಕೆ ನೀವು ನಾನು ಭೇಟಿಯಾದಾಗ ಇನ್ನೊಬ್ಬ ಹೆಣ್ಣಿನ ಪರವಾಗಿ ತಾನೇ ನಾನು ನಿಮ್ಮ ಹತ್ರ ಹಾಗೆ ನಡ್ಕೊಂಡೆ? ಹಾಗಾದರೆ ಯಾಕೆ ಸರ್ ಸ್ವಲ್ಪ ಸಮಯದ ಮುಂಚೆ ನನ್ನನ್ನು ಹಗ್ ಮಾಡಿ ಕಿಸ್ ಮಾಡಿದ್ರಿ? ಯಾಕೆ ನನ್ನ ಹತ್ರ ಒಂಥರ ರೊಮ್ಯಾಂಟಿಕ್ಕಾಗಿ ಮಾತನಾಡಿದ್ರಿ? ಹಾಗಾದರೆ ಎಲ್ಲ ಹುಡುಗಿಯರ ತರಹನೇನಾ ನಾನು ಕೂಡ ನಿಮಗೆ ಅಂದ್ಲು. ಎಲ್ಲ ಹುಡುಗಿಯರ ಥರ ಅಂದರೆ ಏನು ಕೇಳ್ತಾ ಇದ್ದೀರಾ ಆಕಾಂಕ್ಷ? ಮ್ಯಾಟರ್ ಮಾಡುವ ಹುಡುಗಿಯರ ತರಹ ಕಾಣಿಸ್ಬಿಟ್ನಾ ಅಂದವಳು ನಿಜವಾಗಿಯೂ ಹತ್ಬಿಟ್ಲು. ಹೇಯ್, ಯಾವುದಕ್ಕಾಗಿ ಅಳ್ತಿದ್ದೀರಾ ಆಕಾಂಕ್ಷ ನೀವು ಅಂದವನು ಅವಳ ಹತ್ರ ಬಂದು ಕಣ್ಣೀರು ಒರೆಸಲು ಹೋದಾಗ ಕೈಗಳನ್ನು ತಟ್ಟಿದವನು ಆ ಜಾಗದಿಂದ ಕಸಿಯಲು ಎದ್ಲು. ಆಕಾಂಕ್ಷ ಪ್ಲೀಸ್, ನಾ ಹೇಳೋದನ್ನು ಸ್ವಲ್ಪ ಕೇಳಿ. ನಾನು ಯಾರ ಹತ್ರನೂ ಇಷ್ಟೊಂದು ಕ್ಲೋಸ್ ಆಗಿ ಮಾತನಾಡಿದ್ದಿಲ್ಲ. ನಾನು ಯಾರಿಗಾಗಿಯೂ ತಗ್ಗಿ ಬಗ್ತಾ ಇರಲಿಲ್ಲ. ನಾ ಸ್ವಲ್ಪವೇ ನಿಮ್ಮ ಹತ್ರ ಎಲ್ಲವನ್ನ ಮಾಡ್ತಾಯಿದ್ದೀನಿ ಅಂದವನು ಅವಳ ಕೈಗಳನ್ನು ಹಿಡಿದು ಪಕ್ಕದಲ್ಲಿ ಕುಳಿಸ್ಕೊಂಡ. ಆಕಾಂಕ್ಷ, ನಾನು ಒಡನಾಡಿದ ಹುಡುಗಿಯರ ಹತ್ರ ಇಲ್ಲದ್ದು ಒಂದು ನಿಮ್ಮ ಹತ್ರ ಇದೆ. ನಿಜವಾಗಿಯೂ ನನಗೆ ನಿಮ್ಮನ್ನು ತುಂಬ ತುಂಬ ಇಷ್ಟ ನೀವಂದರೆ. ಆದರೆ ನಾವು ಅದನ್ನು ಮುಂದಿನ ಹಂತಕ್ಕೆ ತಗೊಂಡು ಹೋಗೋದು ಬೇಡ ಅಂದ. ಮಾತ್ರ ಹೇಳಿದ್ದಕ್ಕೆ ಉಳಿದಂತೆ ನೀವು ಹೀಗೆಯೇ ಇಲ್ಲೇ ಇರಿ, ನಾನು ಹೀಗೆ ಇರ್ತೀನಿ. ಆಮೇಲೆ ನಿಮ್ಮನ್ನು ನೀವೇ ತಪ್ಪಾಗಿ ತಿಳ್ಕೊಬೇಡಿ ಆಕಾಂಕ್ಷ. ತಪ್ಪಾಗಿ ತಿಳ್ಕೊಳ್ದೆ ಹೇಗೆ ಸರ್ ಇರೋಕ್ಕೆ ಸಾಧ್ಯ? ನಿಮ್ಮ ಅರ್ಹತೆಗೆ ನಾನು ಅರ್ಹಳಲ್ಲ ಅಲ್ವಾ? ನಿಮ್ಮ ಶ್ರೀಮಂತಿಕೆಗೆ ನಾನು ಯಾವುದರಲ್ಲೂ ಸೂಕ್ತ ಕೂಡ ಅಲ್ಲ. ಆಮೇಲೆ ಹೇಗೆ ಸರ್ ನಾನು ನಿಮ್ಮನ್ನು ಲವ್ ಮಾಡಲಿ? ನಿಮ್ಮ ದೃಷ್ಟಿಯಲ್ಲಿ ಹುಡುಗಿಯರು ಅಂದರೆ ಆ ಒಂದು ವಿಷಯಕ್ಕೆ ಮಾತ್ರ ಕರೆಕ್ಟ್. ಸ್ವಲ್ಪ ಸಮಯದ ಮುಂಚೆ ನನ್ನ ಕಣ್ಣು ನೋಡಿ ಮಾತನಾಡಿದ್ರಿ, ಆ ಹಾಡು ಕೂಡ ಹಾಡಿದ್ರಿ. ನನಗೂ ನನ್ನ ಮಾಮನಿಗೂ ಮಧ್ಯೆ ಇದುವರೆಗೂ ಇದ್ದ ರಿಲೇಷನ್ಶಿಪ್ ಹೇಗಿತ್ತು ಅಂತ ತಿಳ್ಕೊಳ್ಳಲು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಎಲ್ಲ ಕೇಳಿದ್ರಿ. ಆದರೆ ಅದಕ್ಕೆ ಹೆಸರು ಜಸ್ಟ್ ಆಕರ್ಷಣೆನಾ ಅಂದ ಅಂತ ಕೇಳಿದ್ಲು ಆಕಾಂಕ್ಷ. ಹಾಗಾದರೆ
ಅಷ್ಟೊಂದು ಕ್ಲೋಸಾಗಿ ಮಾತನಾಡಿದ್ದು ಜಸ್ಟ್ ಬೆಡ್ ಶೇರ್ ಮಾಡ್ಕೊಳ್ಳಕ್ಕ. ಜೋರಾಗಿ ನಕ್ಕನು ರಮಣ್. ಅದರಲ್ಲಿ ಅವನಿಗೆ ಅಷ್ಟೊಂದು ಕೋಪ. ಓ, ಹಾಗಾದರೆ ನಾನು ಇಷ್ಟೊಂದು ಸಮಯ ನಿಮ್ಮ ಹತ್ರ ಮಾತನಾಡಿದ್ದು ಅದಕ್ಕಾಗಿ ತಾನೇ ಅಂತ ಅಂದ್ಕೊಂಡಿದ್ದೀರಾ ಆಕಾಂಕ್ಷ? ಅವಳಿಂದ ಮೌನಾನೇ ಉತ್ತರವಾಗಿ ಬಂತು. ಅವನು ನಿಮ್ಮನ್ನು ಎಂದಿಗೂ ನಾನು ಹಾಗೆ ಅಂದ್ಕೊಳ್ಳೇ ಇಲ್ಲ ಆಕಾಂಕ್ಷ. ನಾನು ಅಂದ್ಕೊಂಡ್ರೆ ಈ ಸಮಯದಲ್ಲಿ ಕೂಡ ಒಬ್ಬ ಹೆಣ್ಣನ್ನು ಕನೆಕ್ಟ್ ಮಾಡಿಕೊಂಡು ಹೋಗಲು ಸಾಧ್ಯ. ಬಟ್ ಹೋಗಲಿಲ್ಲ. ಇನ್ನೊಂದು ಸಲ ಇನ್ನೊಂದನ್ನು ಹೇಳ್ಕೊಳ್ತೇನೆ. ಈ ಸಮಯದಲ್ಲಿ ನಿಮ್ಮನ್ನು ನೋಡುವವರಿಗೆ ಯಾವ ಹೆಣ್ಮಕ್ಳ ಮೇಲೂ ನನಗೆ ಗೌರವ ಇರಲಿಲ್ಲ. ಎಲ್ಲರ ಹುಡುಗಾಟವು ಹಣ ಮತ್ತು ಆಸ್ತಿ. ಆದರೆ ಇದುವರೆಗೆ ನಿಮ್ಮ ಕಣ್ಣೋಟದಲ್ಲಿ ನಾನು ಅದನ್ನು ಕಾಣಲೇ ಇಲ್ಲ. ಅದಕ್ಕಾಗಿಯೇ ನಿಮ್ಮ ಮೇಲೆ ನನಗೆ ಗೌರವ ಹೆಚ್ಚಾಯಿತು. ನಿಮ್ಮ ಮೇಲೆ ನನಗೆ ಯಾವಾಗ ನಂಬಿಕೆ ಬಂತು ಗೊತ್ತಾ? ನೀವು ತಂಗಿರುವ ಕೋಣೆಯಲ್ಲಿ ತುಂಬ ಕಡೆಗಳಲ್ಲಿ ವಿವಿಧ ರೀತಿಯ ಬೀರುಗಳಿವೆ. ಅದನ್ನೆಲ್ಲ ತೆರೆದು ನೋಡಿದರೆ ಅದರಲ್ಲಿ ಎಷ್ಟು ಹಣ, ಎಷ್ಟು ಒಡವೆ ಇರುತ್ತವೆ ಅಂತ ನಿಮಗೆ ಗೊತ್ತು. ಆದರೆ ಬಂದ ದಿನದಿಂದ ಇಂದಿನವರೆಗೂ ನೀವು ಆ ಕೋಣೆಗಳ ಅಲ್ಮಾರುಗಳನ್ನು ಯೂಸ್ ಮಾಡಲೇ ಇಲ್ಲ. ಆಗಲೇ ನಿಮ್ಮ ಮೇಲೆ ಅಪಾರವಾದ ಗೌರವ ನನಗೆ ಬಂತು ಆಕಾಂಕ್ಷ. ನನಗೆ ಯಾಕೆ ಸರ್ ಅದೆಲ್ಲ ಅಂದವಳ ಮನಸ್ಸು ಹೇಗಾದರೂ ಅವನ ಬಾಯಿಂದ ತನಗೂ ಅವನಿಗೂ ಇರುವ ಸಂಬಂಧಗಳ ಬಗ್ಗೆ, ಆ ಸಂಬಂಧದ ಸ್ಥಿತಿಯನ್ನು ತಿಳ್ಕೊಳ್ಳಲು ತವಕಿಸ್ತಾ ಇತ್ತು. ಅವಳು ಸಾಲಾಗಿ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿದ್ಳು. ಆಮೇಲೆ ಯಾಕೆ ನನ್ನನ್ನು ಇಲ್ಲೇ ತಂಗುವಂತೆ ಮಾಡಿದ್ದೀರಾ ಸರ್? ನಿಮ್ಮ ಅಪಾಯಿಂಟ್ಮೆಂಟ್ಗಾಗಿ ಇಡೀ ಊರೇ ಕಾಯ್ತಿರುವಾಗ ನೀವು ಮಾತ್ರ ನನಗಾಗಿ ಯಾಕೆ ಆಸ್ಪತ್ರೆಯ ಬಾಗಿಲಲ್ಲಿ ಕಾಯ್ತಾ ಇದ್ದೀರಾ? ಆಗಾಗ ವಿದೇಶ ಸುತ್ತಾ ಇದ್ದ ನೀವು ಯಾಕೆ ಕಳೆದ ಕೆಲವು ತಿಂಗಳಿಂದ, ಅದು ನಾನು ಬಂದ ಮೇಲೆ ಇಂಡಿಯಾವನ್ನು ಬಿಟ್ಟು ಎಲ್ಲಿಯೂ ಕೂಡ ಹೋಗ್ತಾ ಇಲ್ಲ? ಮುಂಚೆಯಾದರೆ ನೀವು ಎಲ್ಲಿಗೆ ಹೋಗ್ತೀರಾ, ಯಾವಾಗ ಹೋಗ್ತೀರಾ ಅಂತ ಯಾರಿಗೂ ತಿಳ್ತಾ ಇರಲಿಲ್ಲ. ಆದರೆ ಈಗ ನೀವು ಪ್ರತಿದಿನ ರಾತ್ರಿ ಮಧ್ಯರಾತ್ರಿ ಎಲ್ಲಾದರೂ ಸರಿ ಮನೆಗೆ ಬಂದುಬಿಡ್ತೀರಾ. ನಾನು ಬರಲು ಸ್ವಲ್ಪ ತಡ ಆದರೂ ಚಿಂತಾಮಣಿ ಅಕ್ಕನ ಹತ್ರ ವಿಚಾರಿಸ್ತೀರಾ. ಮುಖ್ಯವಾಗಿ 3 ಹೊತ್ತು ನಾನು ಬಿಟ್ನಾ ಅಂತ ಕಾಳಜಿಯಿಂದ ಕೇಳ್ತೀರಾ. ಅಷ್ಟೊಂದು ಕಾಳಜಿ ವಹಿಸಲು ನೀವು ಅದಕ್ಕೆ ಹೆಸರು ಆಕರ್ಷಣೆ ಅಂತಾನೆ ಹೇಳಿದರೆ ಅದನ್ನು ನಂಬೇಕಾ ಸರ್? ಇದೆಲ್ಲ ಆಕರ್ಷಣೆನಾ ಸರ್? ಹಾಗಾದರೆ ನಾನು ಕೇಳೋದ್ರಲ್ಲಿ ಏನು ತಪ್ಪು ಆಕಾಂಕ್ಷ? ಈಗ ನಿಮಗೆ ಏನು ತಿಳಿಬೇಕು ಅಂದ ರಮಣ್. ನಂಗೆ ಯಾಕೆ ಇದೆಲ್ಲ ಮಾಡ್ತಾ ಇದ್ದೀರಾ ಅಂದ್ಲು. ಅವನ ಕೈಯನ್ನು ತೆಗೆದು ತನ್ನ ತಲೆಯ ಮೇಲೆ ಇಟ್ಕೊಂಡು ಸತ್ಯವನ್ನು ಮಾತ್ರ ಹೇಳಿ ಸರ್. ನನಗೆ ನಿಮ್ಮ ಮನಸ್ಸಿನಲ್ಲಿ ನೀಡುವ ಸ್ಥಾನ ಏನು? ನನಗೆ ನೀವು ತುಂಬ ಇಷ್ಟ ಆಕಾಂಕ್ಷ, ಜಸ್ಟ್ ಅಷ್ಟೇನಾ ಅಂದ್ಲು. ಲವ್ ಮಾಡ್ತಿದ್ದೀನಿ ಅಂತ ಕೂಡ ಅಂದ್ಕೊಳ್ಳಿ. ಅದೇನು ಅಂದ್ಕೊಳ್ಳಿ, ಅದನ್ನೆಲ್ಲ ನಾನು ನಂಬೋದಿಲ್ಲ. ಸತ್ಯ ಮಾತ್ರ ಹೇಳಿ ಅಂದ್ಲು. ನಾನು ಹೇಳ್ತೇನೆ, ಆದರೆ ಮುಂದಿನ ಹಂತಕ್ಕೆ ನನ್ನನ್ನು ಕರ್ಕೊಂಡು ಹೋಗಬಾರ್ದು. ಅದಕ್ಕೆ ಓಕೆ ಹೇಳಿ, ನಾನು ನನ್ನ ಮನಸ್ಸಲ್ಲಿರೋದನ್ನು ಹೇಳ್ತೀನಿ ಅಂದ ರಮಣ್. ಅರ್ಥ ಆಗಲಿಲ್ಲ ಸರ್. ಮ್ಯಾರೇಜ್, ಫ್ಯಾಮಿಲಿ ಅಂತ ನಿಮ್ಮ ಪ್ರೀತಿಯನ್ನು ಇಟ್ಟು ಕಂಡೀಷನ್ ಹಾಕಬಾರ್ದು. ಏನು ಸರ್, ನಾನು ಕಂಡೀಷನ್ ಹಾಕಿಯೇ ನೀವು 3 ತಿಂಗಳಿಂದ ಮನೆಯೊಳಗಡೆ ಸುತ್ತಾಡ್ತಿದ್ದೀರಾ? ಪ್ರತಿದಿನ ಒಬ್ಬ ಹೆಣ್ಣನ್ನು ಕರ್ಕೊಂಡು ಬಂದು ಟೆಸ್ಟ್ ಮಾಡಿ ಅವರಿಗೆ ಯಾವ ಕಾಯಿಲೆಯೂ ಇಲ್ಲ ಅಂತ ಖಚಿತಪಡಿಸ್ಕೊಂಡು ಅವರೊಂದಿಗೆ ಸ್ಪೆಂಡ್ ಮಾಡಿ ಅವರಿಗೆ ಹಣ ಸೆಟಲ್ ಮಾಡ್ತಾ ಇದ್ದ ನೀವು ನನ್ನೊಂದಿಗೆ ಒಡನಾಡಿದ ಮೇಲೆ ಯಾರೊಂದಿಗೂ ಹೋಗಲಿಲ್ಲ. ಈಗ ನೀವು ಯಾವ ಹೆಣ್ಣೊಂದಿಗೂ ಯಾವ ರಿಲೇಷನ್ಶಿಪ್ ಕೂಡ ಇಟ್ಕೋತಾ ಇಲ್ಲ. ಈಗ ಶುದ್ಧವಾಗಿ ಇರೋದಕ್ಕಾಗಿ ನಾನು ಯಾವ ಕಂಡೀಷನ್ನು ಹಾಕಲೇ ಇಲ್ವಲ್ಲ ಅಂದ್ಲು. ಆಮೇಲೆ ಯಾಕೆ ಸರ್ ಫಾಲೋ ಮಾಡ್ತಿದ್ದೀರಾ? ಹೋ, ಅಷ್ಟೆಲ್ಲ ತಿಳ್ಕೊಂಡಿದ್ದೀರಾ? ಸಂತೋಷ. ನನ್ನನ್ನು ಫಾಲೋ ಮಾಡಲು ಒಬ್ಬ ಹುಡುಗಿ ಇದ್ದಾರಲ್ಲ ಅಂತ ಎಂದು. ಎಸ್, ಐ ಲವ್ ಯು, ಐ ಲವ್ ಯು ಆಕಾಂಕ್ಷ. ಅವನ ಆ ಐ ಲವ್ ಯು ಅನ್ನೋ ಮಾತಿನಲ್ಲಿ ಆ ಹುಡುಗಿಯ ಕಣ್ಗಳು ತುಂಬಿ ಬಂದವು. ಯಾಕೆ ಸರ್ ನಾವು ಮುಂದಿನ ಹಂತಕ್ಕೆ ಹೋಗಬಾರ್ದು? ಜೀವನದಲ್ಲಿ ಅಂತಹದ್ದೇನು ಸಮಸ್ಯೆ? ಯಾಕೆ ಹೆಣ್ಮಕ್ಳ ಮೇಲೆ ನಿಮಗೆ ಗೌರವ ಇಲ್ಲ? ನನ್ನನ್ನು ಹಡ್ದವಳು ಶಾರೀರಿಕ ಸುಖಕ್ಕಾಗಿ ನನ್ನ ಅಪ್ಪನನ್ನು ಕೊಲೆ ಮಾಡಿಬಿಟ್ಲು. ನನ್ನನ್ನು ಕೊಲೆ ಮಾಡಲು ಬಂದಳು. ನನ್ನ ಚಿಕ್ಕಪ್ಪ ಮಾತ್ರ ಇಲ್ಲದೇ ಇದ್ದಿದ್ರೆ ನಾನು ಕೂಡ ಇಲ್ಲಿ ಜೀವಂತವಾಗಿ ಇರ್ತಾ ಇರಲಿಲ್ಲ ಆಕಾಂಕ್ಷ. ಅವಳಿಗೆ ನಂಬಬೇಕೋ ನಂಬಾರ್ದೋ ಅಂತ ತಿಳಿಲಿಲ್ಲ. ಗಂಟಲಲ್ಲಿ ಉಗುಳು ನುಂಗ್ಕೊಳ್ತಾ ಅವರು ಮಾಡಿದ್ದನ್ನು ನೀವು ನೋಡಿದ್ರ ಸರ್, ಅಥವಾ ಯಾರಾದರೂ ಮಾತನಾಡಿದ್ದನ್ನು ಕೇಳಿ ಹಾಗೆ ಹೇಳ್ತಾ ಇದ್ದೀರಾ? ನನ್ನ ಕಣ್ಣು ಮುಂದೆನೇ ನನ್ನ ಅಪ್ಪನನ್ನು ಕೊಲೆ ಮಾಡಿಬಿಟ್ಲು ಅಂದವನ ಕಣ್ಗಳು ತುಂಬಿ ಬಂದವು. ನಂತರ ಅವಳು ತಕ್ಷಣ ಎದ್ದು ಅವನ ಹತ್ರ ಹೋಗಿ ಅಪ್ಕೊಂಡು ಅವನ ಕಣ್ಣೀರನ್ನು ಒರೆಸಿ, ಸರಿ
ಸಾಕು ಸರ್, ಇದರ ಮೇಲೆ ಇದ್ರ ಬಗ್ಗೆ ನಾನು ನಿಮ್ಮನ್ನು ಏನೂ ಕೇಳೋದಿಲ್ಲ. ನೀವು ಬೇರೆ ಏನು ಮಾತನಾಡಬೇಡಿ. ಬೇರೇನಾದರೂ ಈಗ ಮಾತಾಡೋಣವಾ? ಇಲ್ಲ ಆಕಾಂಕ್ಷ, ನನ್ನ ಮನಸ್ಸಿನಲ್ಲಿ ಏನೋ ಒಂದು ಕುಗ್ಗಿಸ್ತಾನೇ ಇದೆ. ಅಪ್ಪ ನನ್ನನ್ನು ಹೇಗೆ ನೋಡ್ಕೊಳ್ತಾ ಇದ್ರು ಗೊತ್ತಾ ಆಕಾಂಕ್ಷ? ಯಾರಾದರೂ ಮಾತಾಡಿದರೆ ನನ್ನ ಮನಸ್ಸಿನೊಳಗಡೆ ಕುಗ್ಗಿಸುವ ಆ ಭಾರ ಹೋಗುತ್ತೆ. ಈ ಕೋಣೆಯೊಳಗೆ ನಾನು, ನನ್ನ ಅಪ್ಪ, ಆ ದ್ರೋಹಿ ಮೂವರು ಇರ್ತಾಯಿದ್ವು. ನಾನು ಅಪ್ಪನೂ ಅಷ್ಟೊಂದು ಸಂತೋಷವಾಗಿ ಇರ್ತಾಯಿದ್ವು. ಆದರೆ ಅವಳು ಕಣ್ಮುಂದೆಯೇ, ನನ್ನ ಕಣ್ಣು ಮುಂದೆನೇ ನನ್ನ ಅಪ್ಪನನ್ನು ಇರಿದು ಕೊಲೆ ಮಾಡೋದನ್ನು ನಾನು ನೋಡಿದೆ. ರಾತ್ರಿಯಲ್ಲಿ ಎಷ್ಟೋ ದಿನ ನನ್ನ ಅಪ್ಪನ ಅಳುವಿನ ಶಬ್ದ ನನ್ನ ಕಣ್ಮುಂದೆ ಕೇಳಿಸ್ತದೆ. ಅದರ ನಂತರ ನಾನು ನಿದ್ದೆನೇ ಮಾಡಿಲ್ಲ ಗೊತ್ತಾ ಆಕಾಂಕ್ಷ? ಅರ್ಥ ಆಯಿತು ಅವಳಿಗೆ, ಅವನು ಆ ಘಟನೆಯಿಂದ ಇನ್ನೂ ಹೊರಗೆ ಬಂದಿಲ್ಲ ಅನ್ನೋದು. ಅದರ ನಂತರ ಯಾವುದಾದ್ರೂ ಮಾತನಾಡಲಿಲ್ಲ. ಇದು ಇವರು ಹೇಳೋದು ಸರಿಯಾ ಅಥವಾ ಅಮ್ಮ ಹೇಳೋದು ಸರಿನಾ ಅಂತ ಅವಳಿಗೆ ತಿಳಿಲಿಲ್ಲ ಕೂಡ. ಆದರೆ ಇಬ್ಬರ ಮಾತಿನಲ್ಲೂ ಒಂದು ಸತ್ಯ ಇತ್ತು. ಇಲ್ಲಿ ಏನು ನಡೆದಿದೆ ಅನ್ನೋದು ಇವರ ಅಮ್ಮನ ಬಾಯಿಂದ ಕೇಳಿದ ಮೇಲೆ ತೀರ್ಮಾನಿಸಬಹುದು ಅಂತ ಯೋಚಿಸಿದವಳು, ಅವನು ನೋಡಲು, ಆಕಾಂಕ್ಷ ನಿಮ್ಮ ಮಡ್ಲಲ್ಲಿ ನಾನು ಮಲ್ಕೊಳ್ಳ ಅಂದ. ಬನ್ನಿ ಸರ್ ಅಂದವಳು ತನ್ನ ಮಡಿಲನ್ನು ತೋರಿಸಿದ್ಲು. ಅವನನ್ನು ಮಡ್ಲಲ್ಲಿ ಮಲಗಿಸ್ಕೊಂಡು ಬೆರಳಿನಿಂದ ತಲೆಯನ್ನು ಸವರಿದ್ಲು ಆಕಾಂಕ್ಷ. ಸಾರಿ. ಯಾಕೆ ಸರ್, ನಿಮ್ಮ ಹತ್ರ ಒಂದು ಸುಳ್ಳು ಹೇಳಿಬಿಟ್ಟೆ, ಅದಕ್ಕಾಗಿ ಸಾರಿ ಅಂದ. ಏನು ಸುಳ್ಳು? ಅಂದು ಒಬ್ಬಾಕೆಯನ್ನು ನಾನು ಕಳ್ಳಿ ಅಂದೆ ಅಲ್ವಾ? ಅವಳು ಕಳ್ಳಿ ಅಲ್ಲ, ನನ್ನನ್ನು ಹಡ್ದವಳು. ಆಗ ಆಕಾಂಕ್ಷಾಗೆ ಅರ್ಥ ಆಯಿತು, ಆ ಮಹಿಳೆ ಹೇಳಿದ್ದು ನಿಜ ಅಂತ. ಯಾಕೆ ಸರ್ ಅಮ್ಮನನ್ನು ಹೋಗಿ ಹಾಗೆ ಹೇಳಿದ್ರಿ ಅಂದವಳು ಅವನ ಉತ್ತರಕ್ಕಾಗಿ ಕಾಯ್ತಾ ಇದ್ಲು. ಅವಳ ಮಡಿಲಲ್ಲಿ ಮಲಗಿದ್ದವನು ಆಕ್ರೋಶದಿಂದ ಅಮ್ಮನ ಅಂತ ಕೋಪದಿಂದ ಹಲ್ಲು ಕಡಿತಾ, ಅವಳೊಬ್ಬ ಕೊಲೆಗಾರ್ತಿ, ಇಷ್ಟು ದಿನ ಜೈಲಿನಲ್ಲಿ ಇದ್ಲು, ಅಲ್ಲಿಯೇ ಸತ್ತು ಹೋಗಿರಬಹುದು ಅಂತ ಇಷ್ಟು ವರ್ಷಗಳಿಂದ ನಾನು ಭಾವಿಸಿದ್ದೆ. ಆದರೆ ದಿಢೀರನೇ ಕೆಲವು ತಿಂಗಳ ಹಿಂದೆ ಬಂದುಬಿಟ್ಲು. ಈಗ ವಯಸ್ಸಾದ ಕಾಲದಲ್ಲಿ ಅವಳಿಗೆ ಬದುಕಲು ಹಣ ಬೇಕು ಅಲ್ವಾ? ಅದಕ್ಕೆ ಆಸ್ತಿಗಾಗಿ ಇಲ್ಲಿಗೆ ಬಂದಿದ್ದಾಳೆ ಅಂದ. ಹಿರಿಯರನ್ನು ಹಾಗೆಲ್ಲ ಮಾತನಾಡಬಾರ್ದು ಸರ್. ಅವಳಿಗೆ ಅಲ್ಲಿ ಯಾಕೆ ಮರ್ಯಾದೆ? ನಿಮಗಿಂತ ವಯಸ್ಸಿನಲ್ಲಿ ಚಿಕ್ಕವಳಾದ ನನ್ನನ್ನು ಇದುವರೆಗೆ ನೀವು ಬನ್ನಿ ಹೋಗಿ ಅಂತ ಗೌರವದಿಂದ ಮಾತನಾಡಿಸ್ತೀರಿ. ಆದರೆ ಅವರು ನಿಮಗಿಂತ ಎಷ್ಟೋ ಹಿರಿಯರು ಅಲ್ವಾ? ಅದು ಅಲ್ಲದೆ ಕೂಡ ನಿಮ್ಮನ್ನು ಹೆತ್ತ ತಾಯಿ, ಅವ್ರ ಬಗ್ಗೆ ಹೀಗೆ ಯಾಕೆ ಮಾತನಾಡ್ತಿದ್ದೀರಾ? ಅವಳು ನಮ್ಮ ಅಪ್ಪನನ್ನು ಕಂಬಿಯಿಂದ ಹೊಡೆದು ಅವರು ಕಿರ್ಚಾಡ್ತಾ ಇದ್ದಾಗಲೇ ಮತ್ತೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದವಳು. ಅದನ್ನು ನೆನೆಸ್ಕೊಂಡ್ರೆ ನನಗೆ ನಿದ್ದೆಯೇ ಬರೋದಿಲ್ಲ ಆಕಾಂಕ್ಷ. ರಾತ್ರಿ ಆದರೆ ಸಾಕು ಅದೇ ಆಲೋಚನೆ ನನ್ನನ್ನು ಆವರಿಸಿಕೊಳ್ಳುತ್ತೆ. ತಲೆನೋವು ಮಾತ್ರೆ ತಗೊಂಡು ಕೂಡ ನಿದ್ದೆ ಬರೋದಿಲ್ಲ. ಮೈಕೈ ನೋವಾಗುವಂತೆ ಬೇರೆ ಹೆಣ್ಮಕ್ಳೊಂದಿಗೆ ಸಂಬಂಧ ಬೆಳೆಸಿದ್ರೆ ಮಾತ್ರ ನನ್ನನ್ನು ನಾನು ಮರೆತು ನಿದ್ದೆ ಮಾಡಲು ಸಾಧ್ಯ. ಅದು ಕೂಡ ಕೇವಲ 3 ಗಂಟೆಗಳ ಕಾಲ ಮಾತ್ರ ನಿದ್ದೆ ಬರುತ್ತೆ. ಅದಕ್ಕಾಗಿಯೇ ನಾನು ಆ ಸಂಬಂಧಗಳನ್ನು ಮುಂದುವರಿಸಿದ್ದು. ನನ್ನ ಹತ್ರ ತುಂಬ ಹಣ ಇದೆ, ಆಸ್ತಿ ಇದೆ, ಆದರೆ ನೆಮ್ಮದಿಯ ನಿದ್ದೆ ಮಾತ್ರ ಇಲ್ಲ ಆಕಾಂಕ್ಷ. ನಿನ್ನನ್ನು ನೋಡಿದ ಮೇಲೆ ನನ್ನ ಮನಸ್ಸಿಗೆ ಕೊಂಚ ಶಾಂತಿ ಸಿಗ್ತಿರೋದು. ನನಗಿಲ್ಲಿ ನಿದ್ದೆ ಬರ್ತಿದೆ. ನಿನ್ನ ಹತ್ರ ಎಲ್ಲವನ್ನ ಹೇಳ್ಕೊಂಡ್ಮೇಲೆ ಮನಸ್ಸು ಹಗುರಾಗಿದೆ ಆಕಾಂಕ್ಷ. ನಾನು ಹೀಗೇ ಸ್ವಲ್ಪ ಹೊತ್ತು ಮಲಗಿರ್ತೀನಿ ಅಂದವನೇ ಅವಳ ಮಡಿಲಲ್ಲಿ ಕಣ್ಮುಚ್ಚಿ ಮಲಗಿದ. ಅವನ ತಲೆಯಲ್ಲಿ ಬೆರಳುಗಳನ್ನು ಆಡಿಸ್ತಿದ್ದಂತೆ ಆಕೆಯ ಆಲೋಚನೆಗಳೆಲ್ಲವೂ ಅವನ ಸುತ್ತಾನೇ ತಿರುಗ್ತಾ ಇದ್ವು. ಈ ಕೊಲೆಯನ್ನು ಮಾಡಿದ್ದು ಇವನ ಅಮ್ಮ ಅನ್ನೋದು ನಿಜಾನೇ. ಕೊಲೆ ಮಾಡದೆ ಒಬ್ಬ ಹೆಣ್ಮಕ್ಳು ಹೇಗೆ ಜೈಲಿಗೆ ಹೋಗಲು ಸಾಧ್ಯ? ಯಾರ ಮೇಲಿದೆ ತಪ್ಪು? ಹಾಗಾದರೆ ಆ ಜೈಲಿನಲ್ಲಿ ಇವನು ಕೂಡಿಟ್ಟಿರುವ ಆ ವಯಸ್ಸಾದ ವ್ಯಕ್ತಿ ಯಾರು? ಇದನ್ನೆಲ್ಲ ಕಂಡು ಹಿಡಿಯೋದು ಹೇಗೆ? ಇವನ ಅಮ್ಮ ಸುಳ್ಳು ಹೇಳ್ತಿದ್ದಾರಾ ಅಥವಾ ಇವನ ಚಿಕ್ಕಪ್ಪ ಸುಳ್ಳು ಹೇಳ್ತಿದ್ದಾನಾ? ಯಾಕೋ ಈಗ ಅವನ ಚಿಂತೆ ಹಾಗೂ ಆಕೆಗೂ ಕೂಡ ಆವರಿಸ್ಕೊಳ್ತು. ಒಂದು ವೇಳೆ ಆ ಹೆಣ್ಣು ಸುಳ್ಳು ಹೇಳ್ತಾ ಇದ್ರೆ ಚಾರು ಅಕ್ಕನ ಪರಿಸ್ಥಿತಿ ಏನಾಗಬಹುದು ಅಂತ ನೆನೆಸ್ಕೊಳ್ತಿದ್ದಂತೆ ಅವಳ ಎದೆಯಲ್ಲಿ ಭಯ ಶುರುವಾಯಿತು. ಅವನು ಬಹುದಿನಗಳ ನಂತರ ಇಂದು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ ಅನ್ನೋದು ಅವನ ನಿದ್ದೆಯಲ್ಲೇ ತಿಳಿತಿತ್ತು ಆಕಾಂಕ್ಷಾಗೆ. ಮನಸ್ಸು ಮಾಡಿದರೆ ಆಕೆ ಎದ್ದು ಹೋಗಬಹುದಾಗಿತ್ತು. ಆದರೆ ಅವನ ನಿದ್ದೆಗೆ ಭಂಗ ತರಲು ಆಕೆಗೆ ಮನಸ್ಸಾಗಲಿಲ್ಲ. ಹಾಗೇನೆ ಅವನನ್ನು ಮಡಿಲಲ್ಲಿ ತಟ್ಟ
ಆ ಮಂಚದ ತುದಿಗೆ ಒರಗಿಕೊಂಡು ಹಾಗೆ ಕಣ್ಮುಚ್ಚಿದ್ಲು ಆಕಾಂಕ್ಷ. ಚೆನ್ನಾಗಿ ನಿದ್ದೆ ಮಾಡಿ ಕಣ್ಬಿಟ್ಟು ನೋಡಿದಾಗಲೇ ತಾನು ಅವಳ ಮಡಿಲಲ್ಲಿ ಮಲಗಿರೋದು ಅವನಿಗೆ ಅರಿವಾಗಿದ್ದು. ಸಮಯ ನೋಡಿದಾಗ ಬೆಳಿಗ್ಗೆ 8 ಗಂಟೆ ಆಗಿತ್ತು. ಅಯ್ಯೋ, ರಾತ್ರಿ ಇಡೀ ಹೀಗೇನೆ ಮಲಗಿಬಿಟ್ಟ. 8 ಗಂಟೆ ಆಯ್ತಲ್ಲ, ಅವಳಿಗೆ ಕಾಲು ನೋಯ್ತಾ ಇರಬೇಕು ಅಲ್ವಾ ಅಂತ ತಕ್ಷಣ ಎದ್ದವನು ಅಲ್ಲಿಂದ ದಿಂಬಿನ ಮೇಲೆ ಅವಳನ್ನು ಇಟ್ಟು AC ಹೆಚ್ಚಿಸಿ ತನ್ನ ಹೊದಿಕೆಯನ್ನು ಅವಳ ತಲೆಯವರೆಗೂ ಹೊದಿಸಿ ನಂತರ ಸ್ನಾನದ ಕೋಣೆಗೆ ಹೋಗಿ ಸ್ನಾನ ಮುಗಿಸಿ ಕೆಳಗಡೆ ಬಂದ. ಆಗ ಚಿಂತಾಮಣಿ ಅಲ್ಲಿಗೆ ಬಂದಿದ್ರು. ಅವರಿಂದ ಕಾಫಿ ಪಡ್ಕೊಂಡು, ಅಕ್ಕ, ರೂಮ್ನಲ್ಲಿ ಆಕಾಂಕ್ಷ ನಿದ್ದೆ ಮಾಡ್ತಿದ್ದಾಳೆ, ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಹೊರಗೆ ಬಂದ. ಅದೇ ಸಮಯಕ್ಕೆ ಸೀರಜ್ ಒಳಗೆ ಬಂದ. ಬಾ ಮಚ್ಚ ಅಂತ ಅವನನ್ನು ಪ್ರೀತಿಯಿಂದ ಕರೆದು ಉಪಚರಿಸಿ ಆಹ್ವಾನ ಪತ್ರಿಕೆಯನ್ನು ಕೈಗೆ ತಗೊಂಡ. ಸೀರಜ್, ಆಕಾಂಕ್ಷೆಯಲ್ಲಿ ಅವರಿಗೂ ಇನ್ವಿಟೇಷನ್ ಮಾಡಬೇಕಿತ್ತು, ಅಂದರೆ ಕೊಡಬೇಕಿತ್ತು. ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ನಿದ್ದೆ ಮಾಡ್ತಿದ್ದಾಳೆ. ಅಯ್ಯೋ, ಏನಾಯಿತು? ಏನಿಲ್ಲ, ಸಣ್ಣ ತಲೆನೋವು ಅಷ್ಟೆ ಅಂತ ನಿಭಾಯಿಸಿ ಗೆಳೆಯನಿಗೆ ಸತ್ಕಾರಗಳನ್ನೆಲ್ಲ ಮುಗಿಸಿ ಅವನನ್ನು ಬೀಳ್ಕೊಟ್ಟ. ನಂತರ 1 ಗಂಟೆ ಕಾಲ ಮನೆಯಲ್ಲಿ ಆ ಕಡೆ ಈ ಕಡೆ ಅಡ್ಡಾಡ್ದ. ಆಕೆ ಎಚ್ಚರ ಆಗಿದ್ರೆ ಇಷ್ಟೊತ್ತಿಗೆ ಕೆಳಗಡೆ ಬರಬೇಕಿತ್ತು, ನಿದ್ದೆ ಮಾಡಲಿ ಅಂತ ತಾಳ್ಮೆಯಿಂದ ಇನ್ನೂ ಕೆಲವು ಗಂಟೆಗಳ ಕಾಲ ಕಾಯ್ತಾ ಇದ್ದ. ನಂತರ ಚಿಂತಾಮಣಿ ಬಳಿ ಬಂದು, ಅಕ್ಕ, 1 ಲೋಟ ಕಾಫಿ ಮಾಡಿಕೊಡಿ ಅಂದ. ಅವರು ಕಾಫಿನ ತಂದು ಕೈಗೆ ಕೊಟ್ಟರು. ಅದನ್ನು ಪಡ್ಕೊಂಡವನು ಮೆಟ್ಟಿಲುಗಳ ಮೇಲೆ ಹತ್ತಿ ಹೋದ. ಚಿಂತಾಮಣಿಗೆ ಆಶ್ಚರ್ಯ. 1 ಕಪ್ ಕಾಫಿಗಿಂತ 1 ತೊಟ್ಟು ಹೆಚ್ಚಾಗಿ ಕುಡಿಯದವನು ಈಗ ಇನ್ನೊಂದು ಕಪ್ ಕಾಫಿ ತಗೊಂಡು ಮೇಲೆ ಹೋಗ್ತಿದ್ದಾನೆ ಅಂದರೆ ಅದು ಕೂಡ ಆಕಾಂಕ್ಷೆಗಾಗಿ ಅಂತ ಅವರಿಗೆ ಅರ್ಥ ಆಯಿತು. ಯಾಕೋ ಕೆಲವು ದಿನಗಳಿಂದ ಅವನ ಮುಖದಲ್ಲಿ ನಗು ಕಾಣಿಸ್ತಿದೆ. ಅದು ಹೀಗೇನೆ ಮುಂದುವರಿಲಿ, ಈ ಸಂತೋಷ ಅವನ ಜೀವನದಲ್ಲಿ ನೆಲೆಸಲಿ. ಈ ಹುಡುಗಿ ಅವನ ಅಂದರೆ ನನ್ನ ತಮ್ಮನಂತಿರುವ ಇವನ ಜೀವನದಲ್ಲಿ ಜೊತೆಯಾಗಿ ಬರಲಿ ಅಂತ ಮನಸಾರೆ ದೇವರಲ್ಲಿ ಪ್ರಾರ್ಥಿಸ್ಕೊಂಡು ಆ ಹಿರಿಯ ಹೆಣ್ಮಗಳು ಅವನು ಬಂದಾಗ ಆಕೆ ಎದ್ದು ಮೈಮುರಿದು ಕೈಗಳನ್ನು ಚಾಚಿ ನೋಡಿದಾಗಲೇ ತಾನು ಎಲ್ಲಿದ್ದೀನಿ ಅನ್ನೋದು ಆಕಾಂಕ್ಷೆಗೆ ಅರ್ಥ ಆಯಿತು. ಮೇಡಮ್, ಗುಡ್ ಮಾರ್ನಿಂಗ್ ಅಂದ ರಮಣ್. ಸರ್, ನನ್ನನ್ನು ಎಬ್ಬಿಸಬಹುದಿತ್ತಲ್ವಾ? ಹಾಸ್ಪಿಟಲ್ಗೆ ಹೋಗಬೇಕು, ಅದಕ್ಕೆಲ್ಲ ನಿಮಗೆ ರಜಾ ಹೇಳಿ ಆಗಿದೆ. ಅದೆಲ್ಲ ಬೇಡ ಸರ್, ನಾನು ಚೆನ್ನಾಗೇ ಇದ್ದೀನಿ ಅಲ್ವಾ, ಇನ್ನೇನು 10 ನಿಮಿಷದಲ್ಲಿ ರೆಡಿ ಆಗ್ತೀನಿ ಅಂತ ಕೆಳಗೆ ಹೋಗಲು ಅವಳು ಅನುವಾದಾಗ ಅವಳ ಕೈ ಹಿಡಿದು ಇಲ್ಲೇ ಬಾತ್ರೂಮ್ನಲ್ಲೇ ಮುಖ ತೊಳ್ಕೊಂಡು ಬನ್ನಿ ಅಂದ ರಮಣ್. ಆಕೆಗೆ ಆಶ್ಚರ್ಯವೋ ಆಶ್ಚರ್ಯ. ಅವನು ಕುಳಿತುಕೊಳ್ಳುವ ಆಸನದಲ್ಲಿ ಬೇರೆಯವರು ಕುಳಿತುಕೊಳ್ಳೋದು ಅವನಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಡೈನಿಂಗ್ ಹಾಲ್ನಲ್ಲಿ ಅವನು ಕುಳಿತುಕೊಳ್ಳುವ ಜಾಗವನ್ನು ಬಿಟ್ಟು ಬೇರೆ ಕಡೆ ಕುಳಿತುಕೊಳ್ಳೋದು ಆಕೆಗೆ ಮತ್ತು ಡಾಕ್ಟರ್ ವಿಜಯ್ಗೆ ಅಭ್ಯಾಸ ಆಗಿ ಹೋಗಿತ್ತು. ಅಂತಹವನು ಇಂದು ತನ್ನ ಬಾತ್ರೂಮ್ನ ಬಳಸಲು ಹೇಳ್ತಿದ್ದಾನಲ್ಲ ಅಂತ ಯೋಚಿಸಿದವಳು ಅವನ ಮಾತನ್ನು ಮೀರಲಾಗದೆ ಅಲ್ಲಿಗೆ ಹೋಗಿ ಎಲ್ಲವನ್ನ ಮುಗಿಸ್ಕೊಂಡು ಬಂದಳು. ಅವನಿಂದ ಕಾಫಿ ಪಡ್ಕೊಂಡು ಕುಡಿತಾ ಇದ್ಲು. ಆಕಾಂಕ್ಷ, ಹೊರಗೆ ಹೋಗೋಣವಾ? ಎಲ್ಲಿಗೆ ಸರ್? ಎಲ್ಲಾದರೂ ದೂರ? ನೀವು ಮನೆಯೊಳಗಡೆ ಕೂತು ಬೇಸರ ಅಂದ್ಕೊಂಡಿದ್ರಲ್ಲ, ಅದಕ್ಕೆ. ಸರ್, ಹಾಸ್ಪಿಟಲ್ಗೆ ಹೋಗಬೇಕು, ಇನ್ನೊಮ್ಮೆ ಹೋಗೋಣವಾ? ನಾನೇ ನಿಮಗೆ ರಜೆ ಹೇಳಿದ್ನಲ್ಲ. ಆಕಾಂಕ್ಷಳ ಮನಸ್ಸಿನಲ್ಲಿ ಭಯ ಶುರುವಾಯಿತು. ಏಕಾಂತದಲ್ಲಿ ಇವನ ಜೊತೆಗೆ ಇದ್ದರೆ ನನ್ನನ್ನು ನಾನು ಕಳ್ಕೋಬೇಕಾಗತ್ತೆ ಏನೋ ಅನ್ನೋ ಭಯ ಒಂದು ಕಡೆ ಆದರೆ, ಅಲ್ಲಿ ಇವನ ಅಮ್ಮನನ್ನು ಚಾರು ಅಕ್ಕನ ಬಳಿ ಬಿಟ್ಟು ಬಂದಿದ್ದೀನಿ ಅಲ್ವಾ ಅನ್ನೋ ಭಯ ಇನ್ನೊಂದು ಕಡೆ. ಬಾಯ್ಬಿಟ್ಟು ಏನನ್ನೂ ಹೇಳಲಾಗದ ಪರಿಸ್ಥಿತಿ ಈಗ ಅವಳದು. ಕಾಫಿ ಕುಡಿದು ಮುಗಿಸಿದ ನಂತರ, ಸರ್, ನಾನು ರೂಮ್ಗೆ ಹೋಗಿ ರೆಡಿ ಆಗ್ಲಾ ಅಂದ್ಲು. ಇಲ್ಲಿಯೇ ರೆಡಿಯಾಗಿ ಆಕಾಂಕ್ಷ. ಅವನ ಧ್ವನಿಯಲ್ಲಿ ಎಂದೂ ಇಲ್ಲದ ಒಂದು ತವಕ, ಪ್ರೀತಿ, ಪ್ರೇಮ ಇತ್ತು. ಮನಸ್ಸಿನಲ್ಲಿದ್ದವನ್ನೆಲ್ಲ ಹೇಳ್ಕೊಂಡಿದ್ರಿಂದ ಬಂದ ಹಕ್ಕು ಅಂತ ಹಲವು ಭಾವನೆಗಳು ಅವನ ಮುಖದಲ್ಲಿ ಬಂದು ಹೋದುದನ್ನು ಆಕೆ ಗಮನಿಸಿದ್ಲು. ಏನಾಯಿತು ಸರ್? ನಿಜ ಹೇಳ್ತಿದ್ದೇನೆ, ಇಂದು ತುಂಬ ಚೆನ್ನಾಗಿ ನಿದ್ದೆ ಮಾಡಿದೆ. ಪ್ರತಿದಿನ ನಾನು ರೂಮ್ನಲ್ಲೇ ಇರ್ತೀರಾ? ಆಕೆ ಅವನನ್ನೇ ನೋಡಿದಾಗ ಅವಳ ಪ್ರಶ್ನಾರ್ಥಕ ನೋಟವನ್ನು ಕಂಡವನು, ಹೆದರಿಬೇಡಿ ಆಕಾಂಕ್ಷ, ನಾನು ಎಲ್ಲೇ ಮೀರೋದಿಲ್ಲ, ಖಂಡಿತವಾಗಿಯೂ ಭರವಸೆಯಿಂದ ಇರ್ತೇನೆ. ಮೆಲ್ಲನೆ ಎದ್ದವಳು ಅವನ ಬಳಿ ಬಗ್ಗಿ, ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ, ಆದರೆ ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿ ಅವನ ಕೈಗೆ ಸಿಗದಂತೆಯೇ ಓಡ್ ಹೋದ್ಲು. ಸ್ನಾನ ಮುಗಿಸಿ ಹೊರಗೆ ಉಡುಪು ಬದಲಾಯಿಸುವ ಕೋಣೆಗೆ ಬಂದವಳ ಮನಸ್ಸು
ಯಾವುದರಲ್ಲೂ ಸ್ಪಷ್ಟತೆ ಇಲ್ಲದಂತೆ ಇತ್ತು. ಪ್ರೀತಿ ಇದೆ, ಆದರೆ ಮದುವೆ ಬೇಡ ಅಂದರೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ? ಅವರು ಒಂದಿನ ಇಲ್ಲದೇ ಇದ್ದರೂ ಅವರು ಇಲ್ಲದ ಆ ಮನೆಯಲ್ಲಿ ಇರಲು ನನಗೆ ಮನಸ್ಸಲ್ಲಿ ಇಷ್ಟ ಆಗಿರೋದಿಲ್ಲ. ಅವರು ಇಲ್ಲದೆ ತಾನು ಒಬ್ಬಂಟಿಯಾಗಿ ಬದುಕಲು ಸಾಧ್ಯನಾ? ಬದುಕೋ ಸಾವೋ, ಹೀಗೇ ಬದುಕ್ಬಿಡೋಣವಾ? ಹೀಗೆ ಹಲವು ಆಲೋಚನೆಗಳು ಆಕೆಯನ್ನು ಕಾಡತೊಡಗಿದ್ವು. ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಳಿತಾಗಬಹುದು ಅಂತ ಭಾವಿಸಿದ್ಲು ಆಕಾಂಕ್ಷ. ಚೂಡಿದಾರ್ ಬದಲು ಇಂದು ಸೀರೆಯನ್ನು ಉಟ್ಟು ಹೊರಗೆ ಬಂದವಳು ಹಾಗೇನೆ ನಿಂತುಬಿಟ್ಲು. ಅಲ್ಲಿ ತನ್ನ ಮಂಚದ ಮೇಲೆ ರಮಣ್ ಕುಳಿತಿರೋದನ್ನು ಕಂಡು, ಸರ್, ನೀವು ಇಲ್ಲಿಗೆ ಹೇಗೆ ಬಂದ್ರಿ? ಅಲ್ಲಿದ್ದ ಒಂದು ಬಟನ್ ತೋರಿಸಿ, ನನ್ನ ರೂಮ್ನಿಂದ ಹೀಗೂ ಕೂಡ ಬರಬಹುದು. ಅವಳು ಆಶ್ಚರ್ಯದಿಂದ ನೋಡ್ತಾ ಇರೋದನ್ನು ಕಂಡು, ಹೆದರಬೇಡಿ ಆಕಾಂಕ್ಷ, ನಾನು ಇದೇ ಮೊದಲ ಬಾರಿಗೆ ಬಂದದ್ದು. ಭಯ ಇಲ್ಲ ಸರ್, ಬಾಗಿಲು ತೆರೆಯದೆ ಹೇಗೆ ಬಂದ್ರಿ ಅಂತ ನೋಡ್ತಾ ಇದ್ದೆ ಅಷ್ಟೇ ಅಂದ್ಲು. ಹೋ ಹೌದಾ, ಇಂದು ಏನು ವಿಶೇಷ? ಸೀರೆಯಲ್ಲಿದ್ದೀರಾ? ಮನಸ್ಸು ಸರಿ ಇರಲಿಲ್ಲ ಸರ್, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ನನ್ನಿಂದ ಡಿಸ್ಟರ್ಬ್ ಆಗಿದ್ದೀರಾ ಆಕಾಂಕ್ಷ? ಆಕೆ ಉತ್ತರ ನೀಡದೆ ಮೌನವಾಗಿದ್ದಾಗ ಅವನಿಗೆ ಅರ್ಥ ಆಯಿತು. ಮೆಲ್ಲನೆ ಹತ್ತಿರ ಬಂದು ಅವಳ ಹಣೆಗೆ ಮುತ್ತಿಟ್ಟು ಸಾರಿ ಅಂದ. ಅವಳ ಕಣ್ಗಳಲ್ಲಿ ನೀರು ತುಂಬಿಕೊಂಡಿತ್ತು. ಇಂತಹ ಆಸರೆ ಜೀವನ ಪೂರ್ತಿ ಬೇಕು, ಆದರೆ ಇವನಲ್ಲಿ ಹಕ್ಕಿನಿಂದ ಅದನ್ನು ಕೇಳಲು ಆಗೋದಿಲ್ಲ. ಮನಸ್ಸು ಭಾರವಾಗಿ ಅವನನ್ನು ಅಪ್ಪಿಕೊಂಡ್ಳು. ಅವಳ ಅಪ್ಪಿಕೆಯಿಂದ ದೂರ ಸರಿದವಳು ಅವನ ಎದೆಗೆ ಒರಗಿಕೊಂಡ್ಳು. ಅವನ ಎದೆ ಮೇಲೆ ಬಿಸಿ ಕಣ್ಣೀರು ಬಿದ್ದಾಗ ಅವನಿಗೆ ಅರ್ಥ ಆಯಿತು, ಆಕೆ ಅಳ್ತಾ ಇದ್ದಾಳೆ ಅಂತ. ಈ ಕತೆ ಮುಂದುವರಿಯೋದು. ಆಕಾಂಕ್ಷ ಯಾಕೆ ಅಳ್ತಿದ್ಲು? ಅವನ ಪ್ರೀತಿಯನ್ನು ಹೇಳ್ಕೊಂಡು ಮದುವೆ ಆಗ್ತೀರಾ ಅಂತ ಕೇಳ್ತಾಳ? ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಮಿಸ್ ಮಾಡದೆ ನೋಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.